ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾರೆ ನೋಡಿ. ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಅಂದ್ರೆ ಎಲ್ಲಿದ್ರು? ಪರಲೋಕದಲ್ಲಿ, ಸ್ವರ್ಗ ರಾಜ್ಯದಲ್ಲಿ ಇದ್ರ? ಯಾರಾದ್ರೂ ಕ್ರಿಸ್ಮಸ್ ಮಾಡ್ಬೇಕಾದ್ರೆ ನಾವು ಬಂದ್ರೆ ಹೇಳಿದ್ರಿ ಏನು 2025 ವರ್ಷದಿಂದ ಹುಟ್ಟಿರೋಂಥ ದೇವ್ರ ಬಗ್ಗೆ ನೀವು ಆರಾಧನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನಂತೀರ ನೀವು? ತೋರಿಸ್ಬೇಕು ವಾಕ್ಯ. ಲೂಕನ ಬರೆದ ಸುವಾರ್ತೆಯಲ್ಲಿ ಅನೇಕ ಕಡೆ ಏನಿದೆ ಗೊತ್ತಾ? ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದನು, ಹುಟ್ಟಿದನು ಅಲ್ಲ. ಸೂರ್ಯನು ಬರ್ತಾರೆ ಏನಂತ ಹೇಳ್ತೀವಿ? ಸೂರ್ಯನ ಇವತ್ತು ಹುಟ್ಟಿದ ಅಂತ. ಅವತ್ತೇ ಡೆಲಿವರಿ ಆಯ್ತಾ ಸೂರ್ಯನಿಗೆ? ಅವತ್ತೇ ಹುಟ್ಟು ಬಂದ? ಮೊದಲು ಇದ್ನ ಇಲ್ವಾ? ಎಲ್ಲಿದ್ದ? ಇವಾಗ ಎಲ್ಲಿದ್ದಾರೆ ಸೂರ್ಯನ್? ಡೇ ಶಿಫ್ಟ್ಗೆ ಹೋಗಿದ್ದಾರೆ. ಎಲ್ಲಿ? ಅಮೆರಿಕ ಕಡೆನೋ ಇನ್ನೊಂದು ಕಡೆ. ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವ್ರು ಬಂದಿದ್ದಾರೆ. ಯಾರು? ಚಂದ್ರನು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಲೈಟ್ ಹಾಕ್ತೀವಿ, ಏನಾದ್ರು ಕಾಣ್ತಾ ಇಲ್ಲ ಕಂಡ್ರೋ ಲೈಟ್ ಹಾಕ್ತೀವಿ ಅಂತೀವಿ. ಯಾರಾದ್ರೂ ದೇವ್ರಿಗೆ ಅಪ್ನೆ ಕೊಡ್ತಾ ಇದ್ರಾ? ದೇವ್ರಿಗೆ ಯಾರಾದ್ರೂ ಅಪ್ನೆ ಕೊಡ್ತಾ ಇದ್ರ ಲೈಟ್ ಹಾಕಿ ಅಂತ? ತಕ್ಕ ಸಮಯದಲ್ಲಿ ಅಷ್ಟು ದೊಡ್ಡ ಸೂರ್ಯ. ಎಷ್ಟು ದೊಡ್ಡ ಸೂರ್ಯ ಗೊತ್ತಾ ಅದು? ಈ ಭೂಮಿ 13,000 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ. ನೋಡೋದಕ್ಕೆ ಹಿಂಗ್ ಕಾಣ್ತೈತೆ, ದೂರದ ಬೆಟ್ಟ ಚಿಕ್ಕದಾಗ ಕಾಣ್ತೈತೆ. ಆದ್ರೆ ಅದು ಎಷ್ಟು ದೊಡ್ಡವನ್ ಗೊತ್ತಾ? ಬಹಳ ದೊಡ್ಡವನ್ ಪ್ರೇರೆ. ಆ ಸೂರ್ಯನ ದೇವ್ರ ಮಾತು ಒಳಪಟ್ಟು ನೈಟ್ ಶಿಫ್ಟ್ ಡೇ ಶಿಫ್ಟ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ. ಆ ವಚನ ಓದೋಣ. ಒಂದು ಸಾರಿ ಆ ಸೂರ್ಯನು ದೇವ್ರ ಮಾತು ಒಳಪಡ್ತಾ ಇದ್ದಾನೆ ಇಲ್ವ ಅಂತ ಒಂದ್ಸಾರಿ ಯೋಬನ ಗ್ರಂಥ 9:7 ಓದೋಣ. 9:7. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟಲ್ವಂತೆ. ಯಾರು ಅಪ್ಪಣೆ ಕೊಟ್ರೆ? ದೇವರು ಅಪ್ಪಣೆ ಕೊಟ್ರೆ ಸೂರ್ಯ ಹುಟ್ಟು ಬರಲ್ವಂತೆ. ಸಾಕು ಪ್ರೇರೆ. ಹುಟ್ಟಬೇಡವೆಂದು ಸೂರ್ಯನಿಗೆ ಅಪ್ಪಣೆ ಕೊಟ್ರೆ ದೇವರು ಹುಟ್ಟಲ್ವಂತೆ. ಈ ಕೇವಲ ನಾವು ಪಿಂಡ, ಎಷ್ಟು ಹುಳದಂತೆ ಇದ್ದವರು ನಾವು. ಸೂರ್ಯನ ಮುಂದೆ ಏನಾಗಿದ್ದೇವೆ? ಹುಳದಂತೆ ಇದ್ದವರು ನಾವು. ದೇವರ ಚಿತ್ತಕ್ಕನುಸಾರವಾಗಿ ಹುಟ್ಟಿದೀವ ಅಥವಾ ನಮ್ಮ ಚಿತ್ತಕ್ಕನುಸಾರಗಳು, ನಮ್ಮ ತಂದೆ ತಾಯಿ ಚಿತ್ತಕ್ಕನುಸಾರವನ್ನು ಹುಟ್ಟಿದೀವ ಪ್ರೇರೆ? ನಮ್ಮ ಚಿತ್ತದಿಂದ ನಾವು ಹುಟ್ಟಿಲ್ಲ, ದೇವರ ಚಿತ್ತದಿಂದ ನಾವು ಹುಟ್ಟಿದ್ದೇವೆ. ಅಪೋಸ್ತಲ ಕೃತ್ಯಗಳು ತೆಗೆದ್ಬೇಡ. ಅಪೋಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ ಹೇಳುವಂತ ಮಾತನ್ನು ಗೊತ್ತಾ? ತಂದೆಯಾದ ಪರಮಾತ್ಮನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಮೇರೆಗಳನ್ನು, ಅವರವರ ಡೇರೆಗಳನ್ನು ನಿಷ್ಕರಿಸಿ ನಿರ್ಮಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಾರೇನೋ ಎಂದು ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ. ಅವರವರು ಇರತಕ್ಕಂಥ ಏರಿಯಾ ಬೆಂಗಳೂರಲ್ಲಿ ಇರಬೇಕು. ಬೆಂಗಳೂರಲ್ಲಿ ಒಂದು ತಾಯಿ ಗರ್ಭದಲ್ಲಿ ಹುಟ್ಟಬೇಕಮ್ಮ ನೀನು. ಆಂಧ್ರದಲ್ಲಿ ಒಂದು ಗರ್ಭದಲ್ಲಿ ಹುಟ್ಟಬೇಕಮ್ಮ ನೀನು. ತಮಿಳುನಾಡಲ್ಲಿ ಒಂದು ಗರ್ಭದಲ್ಲಿ ಹುಟ್ಟಬೇಕಂತ ಅವರವರ ಇರತಕ್ಕಂಥ ಸ್ಥಳಗಳನ್ನು ನಿಷ್ಕರಿಸಿ ತೀರ್ಮಾನ ಮಾಡಿ ಈ ಭೂಮಂಡಲದಲ್ಲಿ ನಮ್ಮನ್ನು ಕರೆದಿದ್ದಾರೆ ಪ್ರೇರೆ. ಏನೋ ಸುಮ್ಮನೆ ಹುಟ್ಟಿದ್ದೇವೆ ಅಂತ ಅನ್ಕೋಬೇಡಿ ಪ್ರೇರೆ. ದೇವರ ಸಂಕಲ್ಪದ ಮೇರೆಗೆ ಹುಟ್ಟಿದವರು